ಪೊಲೀಸ್ ಇಲಾಖೆಗೆ ಕಳಂಕ ತರಿಸುವಂತಹ ಅನೇಕ ಅಧಿಕಾರಿಗಳು ಈಗಲೂ ಕೂಡ ರಾಜ್ಯದ ಮೂಲೆ ಮೂಲೆಯಲ್ಲಿದ್ದಾರೆ ಅನ್ನೋದಕ್ಕೆ ಇನ್ನೊಂದು ಫ್ರೆಶ್ ಎಕ್ಸಾಂಪಲ್ ಈ ಸ್ಟೋರಿ. ಇದು ಪೊಲೀಸ್ ಇಲಾಖೆಯ ಭೂಗಳ್ಳನ ಬಿಗ್ ಸ್ಟೋರಿ. ಖಾಕಿ ತೊಟ್ಟು ವಂಚನೆಗಿಳಿದ ಹೆಡ್ ಕಾನ್ಸ್ಟೇಬಲ್ನ ಕತೆ. ಆ ಮೂಲಕ ಪೊಲೀಸ್ ಇಲಾಖೆಗೆ ಕಪ್ಪು ಮಸಿ ಬಳಿಯುವ ಕೆಲಸ ಆಗ್ತಾನೇ ಇದೆ. ಕೋಟಿ ಕೋಟಿ ಬೆಲೆ ಬಾಳುವ ಜಮೀನಿನ ಮೇಲೆ ಈ ಹೆಡ್ ಕಾನ್ಸ್ಟೇಬಲ್ ಕಣ್ಣು ಬೀಳುತ್ತೆ. ಸುಮಾರು 25 ಕೋಟಿಯ ಜಮೀನು ಪರಬಾರೆ ಮಾಡಿರುವಂತಹ ಆರೋಪ ಈತನ ಮೇಲಿದೆ. ನೆಲಮಂಗಲ ಗ್ರಾಮಾಂತರ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಗಿರಿಜೇಶ್ ಇಂತಹ ಗಂಭೀರ ಆರೋಪವನ್ನು ಹೊತ್ತಂತಹ ವ್ಯಕ್ತಿ. ಹೆಡ್ ಕಾನ್ಸ್ಟೇಬಲ್ ಗಿರಿಜೇಶ್ ವಿರುದ್ಧ FIR ದಾಖಲಾಗಿದೆ. 8 ಎಕರೆ ಜಮೀನನ್ನ ಈ ವ್ಯಕ್ತಿ ಹುದ್ದೆಯಲ್ಲಿಟ್ಕೊಂಡು ಹೆದರಿಸಿ ಬೆದರಿಸಿ ಲಪಟಾಯಿಸಿರೋ ವಿಚಾರ ಮತ್ತು ತನ್ನ ಪವರ್ನ ಪಾಪದ ಕೆಲಸಗಳಿಗೆ ಬಳಸಿರೋ ವಿಚಾರ ಮೂಲ ಮಾಲೀಕನಿಗೆ ಗೊತ್ತೇ ಇಲ್ಲದೆ ರಿಜಿಸ್ಟರ್ ಮಾಡಿದಂತಹ ಆರೋಪ ಈ ಹೆಡ್ ಕಾನ್ಸ್ಟೇಬಲ್ ಗಿರಿಜೇಶ್ ಮೇಲಿದೆ. ನೆಲಮಂಗಲದ ಮಾಚನಹಳ್ಳಿ ಗ್ರಾಮದಲ್ಲಿ 8 ಎಕರೆ ಜಮೀನಿತ್ತಂತೆ. ಮ್ಯಾಥ್ಯೂ ಅನ್ನೋರು ಈಗ ಡಾಬಸ್ಪೇಟೆ ಠಾಣೆಯಲ್ಲಿ ದೂರನ್ನು ಕೊಟ್ಟಿದ್ದಾರೆ. ಈ ವಿಚಾರ ಎಲ್ಲ ಗೊತ್ತಾಗಿ ಈ ಹೆಡ್ ಕಾನ್ಸ್ಟೇಬಲ್ ತಪ್ಪಿದೆ ಅಂತ ಗೊತ್ತಾಗಿ ಆತನನ್ನು ಸಸ್ಪೆಂಡ್ ಕೂಡ ಮಾಡಲಾಗಿದೆ. ಸಸ್ಪೆಂಡ್ ಆಗಿದ್ರೂ ಕೂಡ ತನ್ನ ಕಪಟತನವನ್ನು ಕರಪ್ಷನ್ ಮಾಡೋದನ್ನು ಈತ ಮುಂದುವರಿಸಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರಶ್ನೆ ಇರೋದಿಷ್ಟೇ, ಯಾಕಿನ್ನೂ ಅರೆಸ್ಟ್ ಮಾಡಿಲ್ಲ ಅಂತ. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್. ಈಗ ಆರಂಭಿಕ ಹಂತದಲ್ಲಿ ಈ ವ್ಯಕ್ತಿಯ ಕೈವಾಡ ಇರೋ ಕಾರಣಕ್ಕೆ ಸಸ್ಪೆಂಡ್ ಆಗಿರ್ತಾನೆ. ಸಸ್ಪೆಂಡ್ ಆದರೂ ಕೂಡ ಬೇರೆ ಕಾನೂನಾತ್ಮಕ ಕ್ರಮಗಳು ಯಾಕಾಗಿಲ್ಲ? ಆಮೇಲೆ ಈ ವಂಚನೆ ಆಗಿರುವಂತಹ ಸ್ವರೂಪ ಹೇಗೆ ಅಂತ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡಿ. ಅಂತ ಏನು ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡ್ತಿರುವಂತಹ ಹೆಡ್ ಕಾನ್ಸ್ಟೇಬಲ್ ಗಿರಿಜೇಶ್ ಮೇಲೆ ಇದೊಂದು ಗಂಭೀರವಾದ ಆರೋಪ ಬಂದಿರುವಂತದ್ದು. ಗಿರಿಜೇಶ್ ಮತ್ತೆ ಆತನ ಕುಟುಂಬದವರು ಸುಮಾರು 8 ಎಕರೆ ಏನು ನೆಲಮಂಗಲ ತಾಲೂಕಿನ ಡಾಬಸ್ಪೇಟೆಯ ಸೋಂಪುರ ಹೋಬಳಿಯಲ್ಲಿ ಇರುವಂತಹ ಸುಮಾರು 25 ಕೋಟಿಗೂ ಬೆಲೆ ಬಾಳುವಂತಹ ಏನೊಂದು ಆಸೆಯ ಮೇಲೆ ಕಣ್ಣಾಕಿರುವಂತದ್ದು. ಈಗಾಗಲೇ ಅಧಿಕಾರಿಗಳು ಸಹ ಶಾಮೀಲಾಗಿ ಒಂದು ಸಬ್ ರಿಜಿಸ್ಟರ್ನಲ್ಲೂ ಸಹ ಒಂದು ರಿಜಿಸ್ಟರ್ ಅನ್ನ ಮಾಡಿ ಈಗಾಗಲೇ ಸಂಪೂರ್ಣವಾಗಿ ತಾಲೂಕು ಕಚೇರಿಯಲ್ಲೂ ಸಹ ದಾಖಲಾತಿಗಳು ಈತನ ಹೆಸರಿಗೆ ಬಂದಿರುವಂತದ್ದು, ಈತರ ಕುಟುಂಬಕ್ಕೆ ಹೆಸರಿಗೆ ಬಂದಿರುವಂತದ್ದು. ಈಗಾಗಲೇ ಏನು ಏನು ದೂರುದಾರ ಇರುವಂತಹ ಅವರು ಕೂಡ ಡಾಬಸ್ಪೇಟೆ ಪೊಲೀಸ್ ಠಾಣೆಗೆ ಒಂದು ದೂರನ್ನ ನೀಡಿರುವಂತದ್ದು. ಈಗಾಗಲೇ ಪೊಲೀಸರು ವಿಚಾರಣೆ ಸಹ ನಡೆಸ್ತಾ ಇದ್ದಾರೆ. ಆದ್ರೆ ಮೇಲ್ನೋಟಿಗೆ ಈಗ ಗಿರಿಜೇಶ್ ಎಂಬುವರು ಸಾಕಷ್ಟು ಬಾರಿ ಒಂದು ಸಸ್ಪೆಂಡ್ ಸಹ ಆಗಿದ್ರು. ಏನಂತ ಹೇಳಿದ್ರೆ ಕರ್ತವ್ಯ ಲೋಪ ಮತ್ತೆ ಇನ್ನಿತರ ವಿಚಾರಗಳು ಸಹ ಇದಾಗಿದ್ರು. ಈ ಪ್ರಕರಣದಲ್ಲಿ ಇನ್ನೂ ಕೂಡ ಅವರಿಗೆ ಯಾವುದೇ ರೀತಿಯ ಸಸ್ಪೆಂಡ್ ಆಗಿಲ್ಲ ಅಂತ ಹೇಳಿದ್ರೆ ಈಗಾಗಲೇ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು. ಮೇಲ್ನೋಟಕ್ಕೆ ಈಗಾಗಲೇ ನೆಲಮಂಗಲ ಸಬ್ ರಿಜಿಸ್ಟರ್ ಕಚೇರಿಯಲ್ಲೂ ಸಹ ದಾಖಲಾತಿಗಳು ಇರೋದ್ರಿಂದ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ. ಯಾಕಂದ್ರೆ ಸಾಕಷ್ಟು ರೀತಿಯ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಆಸ್ತಿ ಇರೋದ್ರಿಂದ ಅಧಿಕಾರಿಗಳು ಸಪೋರ್ಟ್ ಇಲ್ಲ ಅಂದ್ರೆ ಇವೆಲ್ಲ ಈ ರೀತಿ ಆಗಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಈಗ ಪೊಲೀಸರು ಒಂದು ಪ್ರಕರಣ ದಾಖಲೆಗೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ. ಮಮತಾ, ಧನ್ಯವಾದ ಪ್ರಕಾಶ್, ತಮ್ಮ ಮಾಹಿತಿಗಾಗಿ.